ಇದೀಗ ಅನ್ನದಾತರಿಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ರಾಜ್ಯದ ರೈತರ ಸಾಲ ಮನ್ನಾ ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ಈ ಕುರಿತಾಗಿ ಈಗ ಒಂದು ರಿಪೋರ್ಟ್ ಕೂಡ ಬಂದಿರುವಂತದ್ದು. ರಾಜ್ಯದ ರೈತರ ಸಾಲ ಮನ್ನಾ ಗ್ಯಾರಂಟಿ, ಅನ್ನದಾತರಿಗೆ ಶೀಘ್ರದಲ್ಲಿಯೇ ಸಿಎಂ ಡಿಕೆ ಶಿವಕುಮಾರ್ ರಿಂದ ಗುಡ್ ನ್ಯೂಸ್ ಸಿಗುತ್ತೆ. ಈ ಕುರಿತಾಗಿ ರಾಜ್ಯದ ರೈತರ ಸಾಲ ಮನ್ನಾ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಅನ್ನದಾತರಿಗೆ ಶೀಘ್ರದಲ್ಲಿಯೇ ಸಿಎಂ ಡಿಕೆ ಗುಡ್ ನ್ಯೂಸ್ ಕೊಡಲಿದ್ದಾರೆ. ರೈತರ ಸಾಲ ಮನ್ನಾ ಬಗ್ಗೆ ಪರಿಶೀಲನೆಗೆ ಗ್ರೀನ್ ಸಿಗ್ನಲ್ ನೀಡಿರುವಂತದ್ದು. ಇದೀಗ ಸಾಲ ಮನ್ನಾ ಕುರಿತು ಬಿಗ್ ಅಪ್ಡೇಟ್ ಕೊಟ್ಟ ಕಾಂಗ್ರೆಸ್ ಸರ್ಕಾರ. ಬರದಿಂದ ಕಂಗೆಟ್ಟ ರೈತರಿಗೆ ಶೀಘ್ರವೇ ದೊಡ್ಡ ರಿಲೀಫ್ ಸಿಗುತ್ತಾ ಇದರಿಂದ. ಈ ಕುರಿತು ನಿಮ್ಮ ಅಶ್ವವೇಗ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಸ್ಟೋರಿ. ರಾಜ್ಯದ ರೈತರ ಸಾಲ ಮನ್ನಾ ಗ್ಯಾರಂಟಿ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಇದೀಗ. ಅನ್ನದಾತರಿಗೆ ಶೀಘ್ರದಲ್ಲಿಯೇ ಸಿಎಂ ಡಿಕೆ ಗುಡ್ ನ್ಯೂಸ್ ನೀಡ್ತಾರಾ? ಈ ಕುರಿತಾಗಿ ರೈತರ ಸಾಲ ಮನ್ನಾ ಬಗ್ಗೆ ಪರಿಶೀಲನೆ ನಡೆಸುವಂತೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಸಾಲ ಮನ್ನಾ ಕುರಿತು ಬಿಗ್ ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು ಕಾಂಗ್ರೆಸ್ ಸರ್ಕಾರದಿಂದ. ಇದೀಗ ಬರದಿಂದ ಕಂಗೆಟ್ಟಿದ್ದಂತಹ ರೈತರಿಗೆ ಶೀಘ್ರವೇ ದೊಡ್ಡ ರಿಲೀಫ್ ಸಿಗುತ್ತಾ? ಈ ಕುರಿತಾಗಿ ಅಶ್ವವೇಗ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಸ್ಟೋರಿ ಇರುವಂತದ್ದು. ರಾಜ್ಯದ ರೈತರ ಸಾಲ ಮನ್ನಾ ಗ್ಯಾರಂಟಿ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಇದೀಗ. ಅನ್ನದಾತರಿಗೆ ಶೀಘ್ರದಲ್ಲಿಯೇ ಸಿಎಂ ಡಿಕೆ ಶಿವಕುಮಾರ್ ಅವರು ಗುಡ್ ನ್ಯೂಸ್ ಕೊಡ್ತಾರಾ ಅನ್ನುವಂಥದ್ದು ಕಾದು ನೋಡಬೇಕು. ಯಾಕಂತಂದ್ರೆ ರೈತರ ಸಾಲ ಮನ್ನಾದ ಬಗ್ಗೆ ಇದೀಗ ಪರಿಶೀಲನೆ ನಡೆಸಿ ಅಂತ ಅಧಿಕಾರಿಗಳಿಗೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ದಾರೆ. ಸಾಲ ಮನ್ನಾ ಕುರಿತು ಬಿಗ್ ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು ಕಾಂಗ್ರೆಸ್ ಸರ್ಕಾರ. ಬರದಿಂದ ಕಂಗೆಟ್ಟಿರುವಂತಹ ರೈತರಿಗೆ ಇದೀಗ ಇದರಿಂದ ದೊಡ್ಡ ರಿಲೀಫ್ ಸಿಗುವಂತದ್ದಂತೂ ನಿಜ, ಸತ್ಯ. ಈ ಕುರಿತಾಗಿ ಅಶ್ವವೇಗದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇರುವಂತದ್ದು. ರೈತರ ಸಾಲ ಮನ್ನಾ ಮಾಡಿ ಎಂಬ ಅನ್ನದಾತನ ಕೂಗು ಕೊನೆಗೂ ಕೇಳಿಸಿದೆ. ಖುದ್ದು ಸಿಎಂ ಡಿಕೆ ಮುಂದೆ ರೈತನ ಸಾತ್ವಿಕ ಆಕ್ರೋಶ. ಸಿಎಂ ಡಿಕೆಗೆ ಕೇಳಿಸಿತು ರೈತನ ಸಾಲ ಮನ್ನಾ ಕೂಗು. ರೈತರ ಸಾಲ ಮನ್ನಾ ಕೂಗಿಗೆಗೆ ಸ್ಪಂದಿಸಿದ ಸಿಎಂ ಡಿಕೆ. ಹವಾಲು ಕೊಡಿ, ಖಂಡಿತ ಪರಿಶೀಲನೆ ನಡೆಸ್ತೀನಿ ಅಂತ ಹೇಳಿದ್ದಾರೆ. ಯಾರ ಸಾಲ, ಎಷ್ಟು ಸಾಲ ವಿವರ ಪಡೆದು ತೀರ್ಮಾನ ಕೈಗೊಳ್ತೀನಿ ಅಂತ ಹೇಳಿರುವಂತದ್ದು. ಸಮಗ್ರವಾಗಿ ಪರಿಶೀಲಿಸಿ ನಿರ್ಧಾರ ಅಂತ ಹೇಳಿದ್ದಾರೆ ಸಿಎಂ ಡಿಕೆ. ರೈತನ ಪ್ರಶ್ನೆಗೆ ಕೂಲಾಗಿಯೇ ಉತ್ತರವನ್ನ ನೀಡಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಕಲಬುರಗಿಯಲ್ಲಿ ಅನ್ನದಾತರಿಗೆ ಬಿಗ್ ಭರವಸೆಯನ್ನ ಕೊಟ್ಟಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ರೈತರ ಸಾಲ ಮನ್ನಾ ಕುರಿತು ಶೀಘ್ರವೇ ನಿರ್ಧಾರ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ. ಸಿಎಂ ಡಿಕೆ ಹೇಳಿಕೆಯಿಂದ ಇದೀಗ ರೈತರಲ್ಲಿ ಹೆಚ್ಚಾಗಿರುವಂತಹ ಕುತೂಹಲ. ಅನ್ನದಾತರಿಗೆ ಡಿಕೆ ಸರ್ಕಾರದ ಮೇಲಿನ ನಿರೀಕ್ಷೆ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಬರ ಸಾಲದ ಸುಳಿಯಲ್ಲಿ ಸಿಲುಕಿರುವಂತಹ ರೈತರಿಗೆ ಸಿಹಿ ಸುದ್ದಿ ನೀಡ್ತಾರಾ? ರೈತರ ಸಾಲ ಮನ್ನಾದ ಬಗ್ಗೆ ಡಿಕೆ ಸರ್ಕಾರ ಗಂಭೀರವಾಗಿ ಚಿಂತನೆ ನಡೆಸುತ್ತಾ? ಈ ಕುರಿತಾಗಿ ನಿಮ್ಮ ಅಶ್ವವೇಗ ನ್ಯೂಸ್ ನಲ್ಲಿ ಇರುವಂತದ್ದು ಎಕ್ಸ್ಕ್ಲೂಸಿವ್ ಸ್ಟೋರಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ದೀಪಾ, ಇದೀಗ ಕೊನೆಗೂ ಕೂಡ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಅನ್ನದಾತನ ಕೂಗು ಕೇಳಿಸಿದಂತೆ ಕಾಣ್ತಾ ಇದೆ. ಈ ಕುರಿತಾಗಿ ಏನೆಲ್ಲ ಅಪ್ಡೇಟ್ ಇದೆ? ಸಾಲವನ್ನ ಮಾಡಬೇಕು ರೈತರದು ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಚರ್ಚೆ ಆಗಿದ್ದು ಕೂಡ ನಿಜ. ಅದನ್ನ ಯಾವಾಗ ಡಿಕೆ ಶಿವಕುಮಾರ್ ಸಿಎಂ ಸ್ಥಾನಕ್ಕೇರಿದ್ರು ಆಗ್ಲೂ ಕೂಡ ಎಕ್ಸ್ಪೆಕ್ಟೇಷನ್ ಅನ್ನ ಮಾಡಿದ್ರು. ಆದ್ರೆ ಅಂತಹದ್ದೊಂದು ಪೋಷಣೆಯನ್ನ ಡಿಕೆ ಶಿವಕುಮಾರ್ ಮಾಡೋದಿಕ್ಕೆ ಮುಂದಾಗಿಲ್ಲ. ಆದ್ರೆ ಇವತ್ತೇನು ಜಿಲ್ಲಾ ಪ್ರವಾಸದಲ್ಲಿ ಇದ್ರು, ಕಲಬುರಗಿ ಭಾಗದಲ್ಲಿ ಅವರು ಪ್ರವಾಸವನ್ನ ಕೈಗೊಂಡಿದ್ರು. ಜೊತೆಗೆ ಆ ಭಾಗದಲ್ಲಿ ಒಂದಿಷ್ಟು ಯೋಜನೆಗಳಿಗೆ ಚಾಲನೆಯನ್ನ ನೀಡುವಂತಹ ಕೆಲಸವನ್ನ ಮಾಡಿದ್ರು. ದೇವಸ್ಥಾನ, ಮಸೀದಿ ಸೇರಿದಂತೆ ಅನೇಕ ಕಡೆ ಭೇಟಿ ನೀಡಿದ್ರು. ಈ ಸಂದರ್ಭದಲ್ಲಿ ರೈತರನ್ನು ಕೂಡ ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ಈ ಸಾಲ ಮನ್ನಾ ವಿಚಾರವಾಗಿ ರೈತರು ಒಂದಿಷ್ಟು ಮನವಿಯನ್ನ ಮಾಡಿದಂತಹ ವೇಳೆ ಎಷ್ಟು ಸಾಲ ಇದೆ ಇಡೀ ರಾಜ್ಯದಲ್ಲಿ ರೈತರದ್ದು, ಜೊತೆಗೆ ಎಷ್ಟು ಸಾಲ ಮನ್ನಾ ಮಾಡಿದ್ರೆ ಅನುಕೂಲ ಆಗ್ಲಿದೆ ಅನ್ನುವಂತ ನಿಟ್ಟಿನಲ್ಲಿ ಒಂದಿಷ್ಟು ಪರಿಶೀಲನೆ ಮತ್ತೆ ಚರ್ಚೆ ಮಾಡ್ತೇನೆ ಅನ್ನುವಂತಹ ಮಾತುಗಳನ್ನ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಹೀಗಾಗಿ
ಮುಂಬರುವಂತಹ ಚುನಾವಣೆಗಾದ್ರೂ ಇಂತಹದೊಂದು ಎಕ್ಸ್ಪೆಕ್ಟೇಷನ್ ಅನ್ನ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಆದ್ರೆ ತಕ್ಷಣಕ್ಕೆ ರೈತರ ಸಾಲ ಮನ್ನಾ ಆಗತ್ತೆ ಅನ್ನುವಂತಹದ್ದಕ್ಕೆ ಯಾವುದೇ ಸ್ಪಷ್ಟತೆ ಇಲ್ಲ. ಆದ್ರೆ ಇದು ಖಜಾನೆಯ ವಿಚಾರವೂ ಕೂಡ ಆಗಿರೋದ್ರಿಂದ ಒಂದಿಷ್ಟು ಚರ್ಚೆಗಳ ಅನಿವಾರ್ಯತೆ ಕೂಡ ಇದೆ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರು ಅಲ್ಲಿ ರೈತರಿಗೆ ಒಂದಿಷ್ಟು ಆ ರೀತಿ ಅಂದ್ರೆ ಎಷ್ಟಿದೆ ಸಾಲ ಏನಿದೆ ಅನ್ನುವಂತಹದ್ದ ಮಾಹಿತಿಯನ್ನ ತೆಗೆದುಕೊಳ್ತೇನೆ ಅನ್ನುವಂತ ಮಾತನ್ನು ಕೂಡ ಹೇಳಿರುವಂತದ್ದು. ಇಲ್ಲ ಒಂದ್ ಕಡೆ ರೈತರಿಗೆ ಒಂದು ಆಶಾದಾಯಕವಾದಂತಹ ವಿಚಾರ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಎಸ್, ಧನ್ಯವಾದ ದೀಪಾ ತಮ್ಮೆಲ್ಲ ಮಾಹಿತಿಗಾಗಿ.